ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಆ್ಯಕ್ಚುಲಿ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಪ್ಪ ಅಂತ ಹೇಳಿದ್ರೆ ಗಾಯ್ಸ್, ಆ್ಯಕ್ಚುಲಿ ಇವತ್ತು ಶ್ರಾವಣ ಶನಿವಾರದ ಕೊನೆ ಶ್ರಾವಣ ಶನಿವಾರದ ಪೂಜೆ ಈ ವಾರನೇ ಮಾಡ್ತಿದ್ದಾರೆ. ಮನೆ ದೇವಸ್ಥಾನಕ್ಕೆ ಹೋಗಬೇಕು. ಹಾಗೆ ಇವತ್ತು ರಿತಿಕ್ಷನ್ ಪೇರೆಂಟ್ಸ್ ಮೀಟಿಂಗ್ ಕೂಡ ಇದೆ. ಸ್ಕೂಲ್ ಹತ್ರ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಬೆಳಗ್ಗೆನೇ ಎದ್ದು ಎಲ್ಲರೂ ರೆಡಿಯಾಗಿ ಮನೇಲೆಲ್ಲ ಕೆಲಸ ಮುಗಿಸಿ ಸೊ ಕೆಲಸದವ್ರಿಗೆ ಏನೇನು ಬೇಕೋ ಅದೆಲ್ಲ ಕೊಟ್ಟು ನಾವು ಕೂಡ ಹೊರಡ್ತಾ ಇದ್ದೀವಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ಅಮ್ಮನೂ ಕೂಡ ಟೈಲ್ಸ್ ಕೊಡ್ಸಕ್ಕೆ ಬಂದಿದ್ದರು. ಸೊ ಅವ್ರನ್ನೂ ಕರ್ಕೊಂಡು ಒಟ್ಟಿಗೆ ಎಲ್ಲರೂ ಹೊರಟಿದ್ದೀವಿ. ಅಮ್ಮ, ರಿತೀಕ್ಷಾ ಎಲ್ಲರೂ ರೆಡಿಯಾಗಿದ್ದಾರೆ. ಸೊ ನಾನಿವತ್ತು ಸ್ಯಾರಿ ಉಟ್ಕೊಂಡು ಔಟ್ಫಿಟ್ ಈ ಥರ ರೆಡಿಯಾಗಿದ್ದೀನಿ. ಸೊ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇನ್ನು ಸ್ಕೂಲ್ ಹತ್ರ ಹೋಗಬೇಕು. ರಿತೀಕ್ಷಾ ಹೆಂಗೆ ಮಾಡಿದ್ದಾಳೆ ಏನೋ ಅಂತ ಗೊತ್ತಿಲ್ಲ. ಟೈಮ್ ಅಂತೂ ಆಗಿಬಿಟ್ಟಿದೆ. ಸೊ ಪ್ರೋಗ್ರೆಸ್ ರಿಪೋರ್ಟ್ ಕೂಡ ನೋಡಿಕೊಂಡು ನಮ್ಮನೆ ದೇವರಿಗೆ ಹೋಗಿ ಸಂಜೆ ಅಲ್ಲಿ ಅನ್ನದಾನದ ಇರುತ್ತೆ ಪೂಜೆ. ಸೊ ಅಲ್ಲಿವರೆಗೂ ಸಂಜೆನೇ ಅಲ್ಲೇ ನೈಟ್ ಎಲ್ಲ ಅಲ್ಲೇ ಇದ್ದು ಪೂಜೆ ಮುಗಿಸ್ಕೊಂಡು ಬರ್ತೀವಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ತುಂಬ ವಿಶೇಷವಾಗಿ ಪೂಜೆ ಕೂಡ ನಡೆಯುತ್ತೆ. ಮನೆ ದೇವ್ರ ಪೂಜೆ ಮುಗಿಸ್ಕೊಂಡು ಯಾವ ರೀತಿ ಏನಾಯಿತು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಪೂಜೆ ಎಲ್ಲಿ ನಡೀತಾ ಇರೋದು ಅಂತ. ಸೊ ಇದು ಆ್ಯಕ್ಚುಲಿ ನಡೀತಾ ಇರೋದು ಅರಸೀಕೆರೆಯಿಂದ ಸ್ವಲ್ಪ ಮುಂದೆ ಹೋದರೆ ಹಾರನಹಳ್ಳಿ ಅನ್ನೋ ಒಂದು ಊರಿದೆ. ಆ ಊರಲ್ಲೇ ನಮ್ಮ ಮನೆ ದೇವರು ಇರೋದು. ಸೊ ಪೂಜೆ ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಲ್ರೆಡಿ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ನನಗೆ. ಇನ್ನು ಅಲ್ಲಿ ಅಕ್ಕ ಎಲ್ಲರೂ ಬಂದಿರ್ತಾರೆ. ಸೊ ಅವ್ರನ್ನೂ ಕೂಡ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ. ಲೋಕಿ ಬೈತಾ ಇರ್ತಾರೆ. ಸೊ ಬನ್ನಿ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇವತ್ತು ಎಷ್ಟು ಬೇಗ ಎದ್ದು ಏನು ಕೆಲಸ ಮಾಡ್ತಿದ್ರು ಟೈಮ್ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ. ಇನ್ನು ಬೇಗ ಹೊರಡಬೇಕಾಗಿತ್ತು. ದೇವಸ್ಥಾನಕ್ಕೂ ಕೂಡ ತುಂಬ ಟೈಮ್ ಆಗಿಬಿಟ್ಟಿತ್ತು. ಇನ್ನು ರೋಡಲ್ಲಿ ನೋಡ್ತಿರ್ಬೋದು ಟ್ರಾಫಿಕ್ ಕೂಡ ತುಂಬ ಇತ್ತು. ರಿತಿಕ್ಷನ್ಗೆ ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಹೇಳ್ಕೊಂಡು ಹೋಗ್ತಿದ್ದೆ ಪೇರೆಂಟ್ಸ್ ಮೀಟಿಂಗಲ್ಲಿ ಹೆಂಗೆ ಮಾಡಿದ್ಯೋ ಏನೋ ಅಂತ ಹೇಳಿ. ಅಷ್ಟರಲ್ಲೇ ರಿತಿಕ್ಷಾ ಕ್ಲಾಸ್ಮೇಟ್ ಕೂಡ ನನ್ನ ಫ್ರೆಂಡ್ ಕೂಡ ವೆಯ್ಟ್ ಮಾಡ್ತಾಯಿದ್ರು ನನಗೋಸ್ಕರನೇ. ಇನ್ನು ನಾವು ಸ್ಕೂಲ್ ಹತ್ರ ರೀಚ್ ಆಗಿ ಕಾರ್ ಪಾರ್ಕಿಂಗ್ ಮಾಡಿ ಇನ್ನು ಅವ್ರ ಫ್ರೆಂಡ್ಸ್ ಜೊತೆ ಜಾಯ್ನ್ ಆಗ್ತಿದ್ರು. ನಾವು ಅವರು ಒಟ್ಟಿಗೆ ಹೋಗಿ ಪ್ರೋಗ್ರೆಸ್ ರಿಪೋರ್ಟ್, ಮಾರ್ಕ್ಸ್ ಕಾರ್ಡ್ ಕೂಡ ಚೆಕ್ ಮಾಡ್ತಾಯಿದ್ವಿ. ತೀರಾ ಆ ಥರ ಏನು ಹೋಪ್ಲೆಸ್ ಫೆಲ್ಲೋ ಆಗಿ ಏನೂ ತೆಗ್ದಿರಲಿಲ್ಲ. ಚೆನ್ನಾಗೇ ಮಾಡಿದ್ಲು. ಬಟ್ ಮ್ಯಾಥ್ಸಲ್ಲಿ ಮಾತ್ರ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ಲು. ಸೊ ಔಟ್ ಆಫ್ 25, 23 ತೊಗೊಂಬಿಟ್ಟಿದ್ಲು. ಇನ್ನೆಲ್ಲದರಲ್ಲೂ ಚೆನ್ನಾಗಿ ಮಾಡಿದ್ಲು. 24, 23, ಸೊ 25 ಔಟ್ ಆಫ್ 25 ಈ ಥರ ತೆಗ್ದಿದ್ಲು. ಸೊ ಮಾರ್ಕ್ಸ್ ಕೂಡ ನೀವು ನೋಡ್ತಿರ್ಬೋದು 23, 22 ಈ ಥರ ತೆಗ್ದಿದ್ದಾಳೆ. ಸೊ ನಾಟ್ ಬ್ಯಾಡ್. ಬಟ್ ಆದರೂ ನಾವು ಫುಲ್ ಅಪ್ ಮಾಡಬೇಕಲ್ಲ, ಹಾಗಾಗಿ ಅವಳಿಗೊಂದು ಸ್ವಲ್ಪ ಹಂಗೆ ಹೇಳ್ತಿದ್ದೆ. ಬಟ್ ಅವಳದು ಕಂಪ್ಲೇಂಟ್ಸ್ ಏನಪ್ಪ ಅಂತ ಹೇಳಿದ್ರೆ ಯಾವಾಗಲೂ ತುಂಬ ಸ್ಲೋ ಮಾಡ್ತಾಳೆ ಮತ್ತು ನನಗಿದೇ ಬೇಕು ಅದೇ ಬೇಕು ಅಂತ ಇರ್ತಾಳೆ. ಹಾಗಾಗಿ ಸ್ವಲ್ಪ ಭಯ ಇರಲಿ ಅಂತ ಹೇಳಿ ಕ್ಲಾಸ್ ಟೀಚರ್ ಹತ್ರ ನಾನು ಕೂಡ ಅವಳಿಗೆ ಕಂಪ್ಲೇಂಟ್ ಮಾಡ್ತಿದ್ದೆ. ಯಾಕೆ ಅಂತ ಹೇಳಿದ್ರೆ ನಾವು ಏನೇ ಕೇರ್ ಮಾಡಿದ್ರು ಮನೇಲಿ ಅವ್ರಿಗೋಸ್ಕರ ಮಾಡೋರು ಬೇಕಲ್ಲ. ಇನ್ನೂ ನಾವು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು. ಆಲ್ರೆಡಿ ಟೈಮ್ ಆಗಿದೆ. ನೋಡಿದ್ರಲ್ಲ, ನಾನು ಪೇರೆಂಟ್ಸ್ ಟೀಚರ್ ಮುಗಿಸ್ಕೊಂಡು ನಾವು ಕೂಡ ಸ್ವಲ್ಪ ಹೊತ್ತಲ್ಲಿ ಮಾತಾಡಿ ಸೊ ಇನ್ನು ನಾನು ಪೂಜೆಗೆ ಬರೋಷ್ಟರಲ್ಲಿ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ದೇವಸ್ಥಾನದಿಂದ ಗಂಗೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಒಂದು ನೀರಿರೋ ಜಾಗಕ್ಕೆ ತೊಗೊಂಬರ್ತಾರೆ ನಮ್ಮ ಕಡೆ. ಅದು ಆಲ್ರೆಡಿ ತೊಗೊಂಡು ಬಂದು ಪೂಜೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಇನ್ನು ಲೋಕಿ ಅಂತೂ ನನಗಂತೂ ತುಂಬಾ ಬೈತಿದ್ದ. ಎಷ್ಟು ಬೇಗ ಹೇಳಿದ್ರು ಇಷ್ಟೊಂದು ಆಗೋಗ್ಬಿಡುತ್ತೆ ಅಂಥೇಳಿ. ಆ್ಯಕ್ಚುಲಿ ಇವತ್ತೇನಪ್ಪ ಅಂತ ಹೇಳಿದ್ರೆ ಲೋಕಿ ಆ್ಯಕ್ಚುಲಿ ಬೇಗ ರೆಡಿಯಾಗಿದ್ದ. ನಾನೇ ಸ್ವಲ್ಪ ಲೇಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ನನಗಷ್ಟು ಹುಷಾರಿರಲಿಲ್ಲ, ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಬೇಗ ಮಾಡ್ಲಿಕ್ಕೆ ನನಗಾಗಲಿಲ್ಲ, ನಿಧಾನ ಆಯಿತು. ಏಕೆ ಅಂತ ಹೇಳಿದ್ರೆ ಶ್ರಾವಣ ನಮ್ಮ ಕಡೆ ಉಪವಾಸ ಇದ್ದು ಮತ್ತು ಪೂಜೆ ಮಾಡ್ತಾರೆ. ಇದು ಆ್ಯಕ್ಚುಲಿ 1 ಇಯರ್ ಬಿಟ್ಟು 1 ಇಯರ್ ಮಾಡ್ತಾರೆ.
ಅಂದರೆ ವರ್ಷ ಶ್ರಾವಣ ಕೂಡ ಶ್ರಾವಣ ಮಾಡ್ತೀವಿ. ಬಟ್ ದೇವಸ್ಥಾನದಲ್ಲಿ ಈ ರೀತಿ ಜೋರಾಗಿ ಮಾಡೋದು 1 ವರ್ಷ ಬಿಟ್ಟು 1 ವರ್ಷ ಮಾಡಿಸ್ತಾರೆ. ಇನ್ನು ಗಂಗೆ ಪೂಜೆ ಎಲ್ಲ ನಾವು ಆಲ್ರೆಡಿ ಹೋಗೋಷ್ಟರಲ್ಲಿ ಆಗಿದ್ದರಿಂದ ಇನ್ನು ನಮ್ಮ ಮಗುಗೆ ಆ್ಯಕ್ಚುಲಿ ಕಲಶ ಹೊರಿಸಿದ್ರು. ಇಲ್ಲಿ ಇವರು 3 ಜನ ಕೂಡ ಗಂಗೆ ಪೂಜೆ ಮಾಡಿ ಅವರು ಕೂಡ ಕಲಶ ಎಲ್ಲ ಹೊರೋಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಇದು ಆ್ಯಕ್ಚುಲಿ ಯಾವಾಗಲೂ ನಡೆಯುತ್ತೆ. ಇನ್ನು 3 ಜನ ಕಲಶ ಪೂಜೆ ಮಾಡಿದರೆ ಇನ್ನು 3 ಜನ ಗಂಗೆ ಪೂಜೆ ಮಾಡಿರ್ತಾರಲ್ಲ, ಸೊ ಅವರು ಕೂಡ ಈ ಥರ ಒಟ್ಟಿಗೆ ಎತ್ಕೊಂಡು ಇನ್ನು ಫಸ್ಟ್ ಕಲಶ ಹೊರಡಿಸ್ತಾರೆ. ಆಮೇಲೆ ವೆಂಕಟರಮಣ ಸ್ವಾಮಿನ ಹೊರಡಿಸ್ತಾರೆ. ಶ್ರಾವಣ ಅಂದ್ರೇ ಒಂದು ವಿಶೇಷ ಅಲ್ವಾ. ಸೊ ಶ್ರಾವಣದಲ್ಲಿ ಫಸ್ಟು ನಾವು ಗೋವಿಂದನೇ ಮಾಡೋದಲ್ವ, ಹಾಗಾಗಿ ಒಬ್ಬರು ಜೆಂಟ್ಸ್ ಎತ್ತಿದಾರಲ್ಲ ಅವ್ರು ಆ್ಯಕ್ಚುಲಿ ಗೋವಿಂದ ಅಂದ್ಕೊಂಡು ಬರ್ತಾರೆ. ಇನ್ನು ಅಲ್ಲೂ ಎಲ್ಲ ಪೂಜೆ ಮುಗಿಸ್ಕೊಂಡು ಅವರು ಎತ್ತೋ ಅಷ್ಟರಲ್ಲಿ ಇಲ್ಲಿ ಐನೋರನ್ನ ಕರೆಸಿದ್ವಿ. ಅವರು ಕೂಡ ಪೂಜೆ ಎಲ್ಲ ಮುಗಿಸಿ ಎಲ್ರಿಗೂ ಕೂಡ ತೀರ್ಥ ಕೊಟ್ಟರು. ಇನ್ನು ನಾವು ಕೂಡ ಎಲ್ಲರೂ ತೀರ್ಥ ತೊಗೊಂಡು ಇನ್ನು ಅಲ್ಲಿಂದ ದೇವ್ರು ಹೊರಡಬೇಕು. ಸೊ ಟೈಮ್ ಆಗಿರೋದ್ರಿಂದ ಮಳೆ ಕೂಡ ಬರೋ ಥರ ತುಂಬ ಇತ್ತು, ಹಾಗಾಗಿ ಅಲ್ಲಿಂದ ಹೊರಟ್ವಿ ಬೇಗ. ಈ ವರ್ಷ ಸಾಮಾನ್ಯ ಇನ್ನೂ ಸ್ವಲ್ಪ ಲೇಟ್ ಆಗೋದು, ಇನ್ನೂ ತುಂಬ ದೂರದಿಂದ ತರ್ತಿದ್ವಿ. ಬಟ್ ಈ ವರ್ಷ ಮಳೆ ಬರ್ತಿತ್ತು ಮತ್ತು ಮೋಡ ಕೂಡ ಇರೋದ್ರಿಂದ ದೇವರು ಮಳೆಯಲ್ಲಿ ನೀರಲ್ಲಿ ನೆನಿಬಾರ್ದಲ್ಲ, ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ. ಇಲ್ಲಾಂದರೆ ನೀರಲ್ಲಿ ನೆಂತರೆ ಮತ್ತೆ ಪೂಜೆ ಎಲ್ಲ ಅಭಿಷೇಕ ಎಲ್ಲ ಇಟ್ಕೋಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಇಲ್ಲಿ ಹೊಲದಲ್ಲಿ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವಿನ್ನು ಹೊರಟಿದ್ದೆ ದೇವಸ್ಥಾನದ ಕಡೆಗೆ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸೊ ನಮ್ಮ ಕಡೆ ಕಲಶ ಹೊತ್ತಿರೋರಿಗೆ ದೇವರು ಬರಬೇಕು. ಇನ್ನು ಹೊರಡೋಕ್ಕೂ ಮುಂಚೆ ಯಾವ ರೀತಿ ಹೊರಡೋದು, ಎಲ್ಲಿಗೆ ಹೊರಡೋದು ಮತ್ತು ಹೆಂಗೆ ಹೋಗೋದು ಅಂತ ದೇವರ ಅಪ್ಪಣೆ ಕೂಡ ಕೇಳ್ತಾ ಇದ್ದಾರೆ, ನೀವು ನೋಡ್ತಿರ್ಬೋದು. ಇನ್ನು ನಿತಿನ್ ಕೂಡ ಈ ವರ್ಷ ದೇವ್ರನ್ನ ಎತ್ಕೊಂಡಿದ್ದಾನೆ. ಏನೋ ಗೊತ್ತಿಲ್ಲ, ನಿತಿನ್ಗೆ ಇತ್ತೀಚೆಗೆ ದೇವ್ರ ಮೇಲೆ ತುಂಬ ಭಕ್ತಿ ಜಾಸ್ತಿ ಆಗಿಬಿಟ್ಟಿದೆ. ಅವನಿಗೆ ದೇವರು ಒಂದೇ ಸಾಕು, ತುಂಬ ಇಂಟ್ರೆಸ್ಟ್ ಜಾಸ್ತಿ, ಆಸಕ್ತಿ ತೋರಿಸ್ತಾ ಇರ್ತಾನೆ. ಇನ್ನು ಕಲಶ ಹೊತ್ತಿರೋರನ್ನ ಬರೀ ನೆಲದಲ್ಲೇ ನಡೆಸ್ಕೊಂಬರೋಕ್ಕಾಗಲ್ಲ ಅಂಥೇಳಿ ಈ ರೀತಿ ಸೀರೆ ಹಾಕ್ಕೊಂಡು ಒಬ್ರೊಬ್ಬರು ಹಾಕ್ತಿದ್ರೆ ಇನ್ನು ಮುಗ್ದಿದ ತಕ್ಷಣ ಇನ್ನೊಬ್ಬರು ಅದನ್ನು ಸೀರೆ ಎತ್ಕೊಂಡು ಬರ್ತಾ ಇರ್ತಾರೆ. ಇದು ಎಷ್ಟೊಂದು ಊರುಗಳಲ್ಲಿ ನಾನು ನೋಡಿದ್ದೀನಿ. ತುಂಬ ಊರ ಕಡೆ ಈ ಥರ ಸೀರೆ ಮೇಲೆ ನಡೆಸ್ತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಕಲ್ಲಿಗೆ ಮಕ್ಕಳು ಎತ್ತಿರ್ತಾರಲ್ಲ, ಏನಾದರೂ ಕಾಲಿಗೆಲ್ಲ ಚುಚ್ಚುತ್ತೆ ಅಂಥೇಳಿ. ಇನ್ನು ರೋಡಿಗೆ ಬಂದ ತಕ್ಷಣ ಏನೋ ಗೊತ್ತಿಲ್ಲ, ಇನ್ನು ಯಾರನ್ನೋ ದೇವರು ತಳ್ತಾ ಇತ್ತು. ಯಾಕಪ್ಪ ಅಂತ ಹೇಳಿದ್ರೆ ಸೊ ಅವ್ರೇನೋ ಹರಕೆ ಇತ್ತಂತೆ, ಅದನ್ನು ತೀರಿಸಿರ್ಲಿಲ್ಲ, ಹಾಗಾಗಿ ದೇವ್ರ ಮೈ ಮೇಲೆ ಬರ್ತಿರ್ಲಿಲ್ಲ ಅಂಥೇಳಿ ಇನ್ನು ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟಿ ಮುಂದಕ್ಕೆ ಬಂದ್ವಿ. ಬಟ್ ಬರಬೇಕಾದ್ರೆ ದೇವ್ರು ಬರ್ತಾ ವಾದ್ಯದವರು ಕೂಡ ಬರಬೇಕು ಅಂತ ಹೇಳಿ ಅವ್ರ ಮುಂದೆ ಕರೆಸ್ಕೊಂತು. ಇನ್ನು ಕರೆಸ್ಕೊಂಡು ನೀವು ನೋಡ್ತಿರ್ಬೋದು, ಈ ಥರ ಹಳ್ಳಿ ಕಡೆ ಎಲ್ಲ ಈಗಲೂ ಕೂಡ ಇದೇ ಸಂಪ್ರದಾಯ ನಡೆಯುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ಸೊ ಮುಂದೆ ಎಲ್ಲ ಈ ರೀತಿ ಇರಲಿಲ್ಲ. ಅಂದರೆ ಈಗ ನಮ್ಮ ಜನ್ರೇಷನ್ ಅವರೆಲ್ಲ ನಾವು ತೀರಾ ಮೂಢನಂಬಿಕೆಗೆ ಹೋಗಲ್ಲ ಅಂತೆಲ್ಲ ಹೇಳ್ತಾರೆ. ಬಟ್ ಕೆಲವೊಂದು ಕಡೆ ಆಗ್ಲಿಂದನೂ ಹೆಂಗೆ ನಡ್ಕೊಂಬಂದಿದ್ದಾರೋ ಈಗಲೂ ಕೂಡ ಅವರು ಅದೇ ರೀತಿ ಇದ್ದಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಅನಿಸುತ್ತೆ. ಇನ್ನು ಅವ್ರ ತಾಯಿ ಕೂಡ ಮಗುಗೆ ಇನ್ನು 3 ವರ್ಷ ಏನೂ ಬೈಬಾರ್ದು ಅಂತ ಹೇಳಿ ಅವರು ಕೂಡ ಪೂಜೆ ಮಾಡಿ ಅವರು ಕೂಡ ಮಗು ಕಾಲಿಗೆಲ್ಲ ಬಿದ್ದು ಇನ್ನು ಅಲ್ಲಿಂದ ಅಪ್ಪನೆ ತೊಗೊಂಡು ಇನ್ನು ಮುಂದಕ್ಕೆ ಬಂತು. ಸೊ ಮುಂದೆ ಬರ್ತಾ ನೀವು ನೋಡ್ತಿರ್ಬೋದು, ದಾರಿಲೆಲ್ಲ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಸೇಫಾಗಿ ಬರಬೇಕಲ್ಲ, ಹಾಗಾಗಿ ಸ್ವಲ್ಪ ಅವ್ರ ಮುಂದೆ ಹಿಂದೆ ಎಲ್ಲ ತುಂಬ ಸುತ್ತಲೂ ಕಾವಲು ಕಾದಿರ್ತಾರೆ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇನ್ನು ಊರ ಹತ್ರ ಬರ್ತಾ ನೀವು ನೋಡ್ತಿರ್ಬೋದು, ಪೂಜಾರಿ ಕೂಡ ಕಾಲಿಗೆ ಅವ್ರು ಹಾಕಿರೋದು ಆ್ಯಕ್ಚುಲಿ ಮೊಳೆದು. ಸೊ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದು, ಮೈ ಮೇಲೆ ಅವ್ರಿಗೂ ಕೂಡ ದೇವ್ರು ಬಂತು. ಸೊ ದೇವ್ರು ಬಂದ ತಕ್ಷಣ ಇನ್ನು ಅಲ್ಲಿರೋರು ಒಂದು ಸ್ವಲ್ಪ ಊರಿನ ಬಗ್ಗೆ ಕೇಳ್ತಾಯಿದ್ರು. ಆ್ಯಕ್ಚುಲಿ ತುಂಬ ಜನ ತುಂಬ ಮಾತಾಡ್ಬೋದು, ಅದು ಮೊಳೆ ಅಲ್ಲ ಹಂಗೆ ಹಿಂಗೆ ಅಂಥೇಳಿ. ಇಲ್ಲ ಗೈಸ್, ಅದು ಆ್ಯಕ್ಚುಲಿ ರಿಯಲ್ಲಾಗಿ ಕಾಲಿಂದು ಮೊಳೆ ಹಾಕಿರೋ ಸ್ಲಿಪ್ಪರೇ. ಸೊ ನಾವು ಬರಿಗಾಲಲ್ಲಿ ನಡೆಯೋಕ್ಕೆ ನನಗಂತೂ ಹೊಲದಲ್ಲೆಲ್ಲ ಕಲ್ಲು ಮಣ್ಣು ಚುಚ್ತಾಯಿತ್ತು. ಇನ್ನು ಅಂಥದ್ರಲ್ಲಿ ಅವರು ಆ ಥರ ಮೊಳೆ ಹಾಕ್ಕೊಂಡು ಹೆಂಗೆ ನಡೀತಾರೋ ಅದು ದೈವಶಕ್ತಿನೇ ಅಂತಲೇ ಹೇಳ್ಬೋದು. ಸೊ ನೀವು ನೋಡ್ತಿದ್ದೀರಾ ಅಂತ ಅನಿಸುತ್ತೆ. ಇನ್ನು ಅದೇ ಹಾಕ್ಕೊಂಡು ಕೂಡ ತುಂಬ ದೂರ ನಡ್ಕೊಂಡು ಫೈನಲಿ ಇನ್ನು ನಾವು ಕೂಡ ದೇವಸ್ಥಾನದ ಹತ್ರ ಬಂದ್ವಿ. ಇನ್ನು ಇದನ್ನು ಇಳಿಸಾದ್ಮೇಲೆ ಇನ್ನು ಸಂಜೆವರೆಗೂ ಕೂಡ ಅಡುಗೆ ಕೆಲಸ ಬೇರೆ ಬೇರೆ ಮತ್ತು ಸಿಹಿ ಪೊಂಗಲ್ ಈ ಥರ ಮಾಡೋ ಕೆಲಸ ಎಲ್ಲ ಇರುತ್ತೆ. ದೇವಸ್ಥಾನದ ಹತ್ರ ಬಂದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ಇಲ್ಲೂ ಕೂಡ ಅಲ್ಲಿ ಮೈ ಮೇಲೆ ಬಂದಾಗಲೂ ಅದನ್ನೇ ಹೇಳ್ತಾಯಿದ್ರು. ಅವ್ರ ಮಗಳೇ ಅಲ್ಲಿ ನಿಂತಿದ್ದಾರಲ್ಲ, ಅವ್ರ ಮಗಳೇ ಆ್ಯಕ್ಚುಲಿ ಕಲಶ ಕೂಡ ಎತ್ತಿದ್ದು. ಮಗುಗೆ ಏನು ಅನ್ನಬಾರ್ದು, 3 ವರ್ಷ ಇಲ್ಲಿಂದ ಅದು ಮಗು ಕೂಡ ದೇವ್ರ ಸಮಾನ ಅಂತೆಲ್ಲ ಅದಕ್ಕೆ ಹೇಳಿ ಅವರು ಹಳ್ಳಿ ಕಡೆ ಗೊತ್ತೆಲ್ಲ ಕೋಪ ಬಂದರೆ ಬೈದು ಬಿಡ್ತಾರೆ ಅಂತ ಹೇಳಿ ಸೊ ಅವ್ರಿಗೂ ಕೂಡ ಹೊಡೆದು ಹೇಳ್ತಾಯಿತ್ತು. ಇಲ್ಲ ನಾವು ಕೂಡ ಇನ್ನು ಹಂಗೆ ನೋಡಲ್ಲ, ಅವ್ರನ್ನ ದೇವ್ರ ಥರನೇ ನೋಡ್ತೀವಿ ಇಲ್ಲಿಂದ 3 ವರ್ಷ ಅಂಥೇಳಿ ಆ ಮಗು ಅಪ್ಪನೆ ಎಲ್ಲ ತೊಗೊಂಡು ಇನ್ನು ದೇವರು ಕೂಡ ಇಳಿಸಿದ್ರು. ಸೊ ದೇವ್ರು ಇಳಿಸಾದ್ಮೇಲೆ ನಾನು ಆಗಲೇ ಹೇಳ್ದಂಗೆ ತುಂಬ ಕೆಲಸ ಇರುತ್ತಲ್ಲ. ಸೊ ಮನೇಲಿ ಏನಾದರೂ ಮಾಡೋದು ಅಥವಾ ದೇವಸ್ಥಾನದಲ್ಲಿ ದೇವರ ಅಡುಗೆ ಇರುತ್ತೆ, ಸಂಜೆ ಅನ್ನದಾನ ಮಾಡೋದ್ರಿಂದ ಸೊ ಸಂಜೆಗೆಲ್ಲ ರೆಡಿ ಮಾಡಿಕೊಂಡು ಇನ್ನು ದೇವಸ್ಥಾನದಲ್ಲೂ ಕೂಡ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸೊ ಅಷ್ಟರಲ್ಲಿ ಸಂಜೆ ಆಗೇ ಬಿಡುತ್ತೆ.
ಇದೇ ಆ್ಯಕ್ಚುಲಿ ದೇವಸ್ಥಾನ. ನಾನು ಫಸ್ಟ್ ವಿಡಿಯೋ ಮಾಡಿರೋದು ನಮ್ಮ ದೇವಸ್ಥಾನದಿಂದನೇ. ಹಿಂದೆ ಕಾಣಿಸ್ತಾ ಇರೋದೇ ಹೊಸ ದೇವಸ್ಥಾನ ಕಟ್ತಾ ಇರೋದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆ್ಯಕ್ಚುಲಿ ಅಲ್ಲೇ ನನ್ನ ಕೊಲಿಗೆ ಒಬ್ಳು ಇದ್ಲು. ಸೊ ಕವನ ಅಂತ ಹೇಳಿ ಇನ್ನು ಅವ್ರ ಮನೆಗೆ ನಾವು ಕೂಡ ಹೋದ್ವಿ. ಇನ್ನು ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎಲ್ಲರೂ ಸಂಜೆವರೆಗೂ ಮಲಗಿಬಿಟ್ಟಿದ್ದೆ. ಯಾಕೆ ಅಂತ ಹೇಳಿದ್ರೆ ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ. ಹಾಗಾಗಿ ಇನ್ನು ಸಂಜೆ ಅವ್ರ ಮನೇಲಿ ಅಲ್ಲೇ ಎಲ್ಲ ಕಾಫಿ ಎಲ್ಲ ಮಾಡಿ ಮುಗಿಸ್ಕೊಂಡು ಇನ್ನು ದೇವಸ್ಥಾನಕ್ಕೆ ಮತ್ತೆ ಹೊರಡಬೇಕು ಅಂಥೇಳಿ ಎಲ್ಲರೂ ಫ್ರೆಶ್ ಅಪ್ ಆಗ್ತಾಯಿದ್ದೀವಿ. ನನ್ನ ಅಕ್ಕನೂ ಕೂಡ ರೆಡಿ ಆಗ್ತಾಯಿದ್ಲು. ಪಾಪ ತುಂಬ ಚೆನ್ನಾಗಿ ಕೇರ್ ಕೂಡ ಮಾಡಿದ್ಲು ಕವನ. ಇನ್ನು ಹಾಗೆ ಹೋಗ್ತಿದ್ವಿ ಅಂಥೇಳಿ ಕವನ ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಡ್ತಾಯಿದ್ಲು. ಮುತ್ತೈದೆಯರಿಗೆ ಇದಕ್ಕಿಂತ ಬೇರೆ ಇನ್ನೇನಿದೆ ಅಲ್ವಾ. ಸೊ ಇನ್ನು ಅರಿಶಿನ ಕುಂಕುಮ ಎಲ್ಲ ತಗೊಂಡು ಇನ್ನು ಆ್ಯಕ್ಚುಲಿ ನಾವು ಹೊರಟಿದ್ದೆ ಮನೆಗೆ ಅಂದರೆ ದೇವಸ್ಥಾನದ ಮನೆಗೆ. ಇನ್ನು ಅಕ್ಕ ಕೂಡ ಅರಿಶಿನ ಕುಂಕುಮ ತೊಗೊಂಡು ಇನ್ನು ಹೋದ್ವಿ. ಇದು ಸಂಜೆ ಆಗೋಗಿದೆ ಆಲ್ರೆಡಿ. ಹೋಗೋಷ್ಟರಲ್ಲಿ 5:30 6 ಗಂಟೆ ಆಯಿತು. ಸೊ ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಗೋವಿಂದ ಅಂತ ಕೂಗ್ತಿದ್ದಾರೆ. ಇನ್ನು ಅದೆಲ್ಲ ಆದಮೇಲೆ ಎಲ್ಲರೂ ಈ ರೀತಿ ಕಾಯಿ ಜೋಡಿಸ್ಕೋತೀವಿ ನಾವು. ಸೊ ಶ್ರಾವಣ ಅಲ್ವಾ, ಸೊ ಹಾಗಾಗಿ ಕಾಯಿ ಹೊಡೆದು ಗೋವಿಂದ ಅಂತ ಇಡ್ತೀವಿ. ದೇವಸ್ಥಾನ ಕಟ್ತಿರೋದ್ರಿಂದ ಜಾಗ ತುಂಬ ಚಿಕ್ಕದಾಗಿರೋದ್ರಿಂದ ಈ ಥರ ರೋಡಲ್ಲೇ ಉದ್ದಕ್ಕೆ ಎಲ್ಲರೂ ಇಟ್ಕೊಂಬಿಟ್ಟಿದ್ವಿ. ಎಲ್ಲರೂ ಅವ್ರವ್ರ ಮನೆ ಕಾಯಿ ಎಷ್ಟು ಜನ ಅಣ್ಣ ತಮ್ಮಂದಿರಿದ್ದಾರೋ ಅಷ್ಟು ಜನ ಯಾರ್ಯಾರು ಆ ದೇವಸ್ಥಾನಕ್ಕೆ ಸೇರಿದಾರೋ ಅಷ್ಟು ಜನನೂ ಕೂಡ ಈ ರೀತಿ ಕಾಯಿ ಎಲ್ಲ ಇಟ್ಕೊಂಡು ಎಲ್ಲರೂ ಏನೇನು ತಂದಿದ್ದೀವೋ ಅದೆಲ್ಲ ಅಲ್ಲೇ ಇಟ್ಟು ಇನ್ನು ಗೋವಿಂದ ಗೋವಿಂದ ಅಂತ ಹೇಳಿ ಕೂಗ್ತೀವಿ. ಇನ್ನು ಅವ್ರವ್ರ ಪೂಜೆ ಸಾಮಾನಿಂದೆ ಅವ್ರವ್ರು ನಿಂತ್ಕೊಂಡಿರ್ತೀವಿ. ಅಂದರೆ ಫಸ್ಟ್ ಗಂಡು ಮಕ್ಕಳು ಮಾಡಬೇಕಲ್ಲ, ಹಾಗಾಗಿ ಎಲ್ಲರೂ ಗಂಡು ಮಕ್ಕಳೇ ನಿಂತಿದ್ದಾರೆ. ಇನ್ನು ಲೋಕಿ ಕೂಡ ನೀವು ನೋಡ್ತಿರ್ಬೋದು ಸ್ಕೈ ಬ್ಲೂ ಚೆಕ್ ಶರ್ಟ್ ಹಾಕಿದಾರಲ್ಲ, ಲೋಕಿ ಮತ್ತು ಎಲ್ಲರೂ ನಮ್ಮ ಮನೆ ಪೈಕಿ ಎಲ್ಲ ನಾವು ಅಣ್ಣ ತಮ್ಮದಿರೆಲ್ಲ ಒಂದೇ ಸೈಡ್ ನಿಂತಿದ್ದೀವಿ. ಇನ್ನು ಫೈನಲಿ ಪೂಜೆ ಕೂಡ ಎಲ್ಲ ರೆಡಿ ಆಯಿತು. ನೀವು ನೋಡ್ತಿರ್ಬೋದು ಎಲ್ಲರೂ ಕೂಡ ಯಾವ ರೀತಿ ಗೋವಿಂದ ಅಂತ ಕೂಗ್ತಿದ್ದಾರೆ ಅಂತ. ಸೊ ಗೋವಿಂದ ಗೋವಿಂದ ಅಂತೆಲ್ಲ ಕೂಗಿ ಇನ್ನು ನಾವು ಕೂಡ ಕಾಯೆಲ್ಲ ಹೊಡೆದು ನಮಸ್ಕಾರ ಮಾಡಿ ಇನ್ನು ಸಂಜೆ ಬೆಳಗ್ಗೆಯಿಂದ ಆ್ಯಕ್ಚುಲಿ ಉಪವಾಸ ಇದ್ರಲ್ಲ. ಸೊ ನಾನಿರಲಿಲ್ಲ, ಯಾಕಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಋತ್ವಿಕ್ ಇರೋದ್ರಿಂದ ಅವನಿಗೆ ಫೀಡ್ ಮಾಡಿಸ್ತೀನಿ ಅನ್ನೋ ಕಾರಣದಿಂದ ನಾನು ಉಪವಾಸ ಇರಲಿಲ್ಲ. ಅಕ್ಕ ಎಲ್ಲ ಉಪವಾಸ ಇದ್ದರು. ಇನ್ನು ಪೂಜೆ ಮುಗಿಸ್ಕೊಂಡು ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕೂರುವಷ್ಟರಲ್ಲಿ ಆಲ್ಮೋಸ್ಟ್ 7 o'clock ಆಗಿಬಿಟ್ಟಿತ್ತು. 7:15 ಆಗಿತ್ತು. ನೋಡಿದ್ರಲ್ಲ ಗೈಸ್ ನಾವು ಯಾವ ರೀತಿ ಶ್ರಾವಣ ಮಾಡ್ತೀವಿ ಅಂಥೇಳಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಕಡೆ ಮಾಡ್ತಾರೆ. ಇನ್ನು ಕೆಲವರು ಕಡೆ ಶ್ರಾವಣ ಮಾಡ್ತಾರೆ, ಇನ್ನು ಕೆಲವರು ಇನ್ನೊಂದು ವಾರಕ್ಕೆ ಮುಂಚೆ ಮಾಡ್ತಾರೆ. ಸೊ ನಮ್ಮ ಮನೆಯಲ್ಲಿ ನಾವು ಕಡೆ ಶ್ರಾವಣದವರೆಗೂ ಇರ್ತೀವಿ. ಬಟ್ ಆದರೆ ಶ್ರಾವಣದ ಪೂಜೆ ಇನ್ನೊಂದು ವಾರ ಇದೆ ಅನ್ನೋ ಮುಂದಿನ ದಿನ ಹಿಂದೆಯೇ ನಾವು ಇಟ್ಕೊತೀವಿ. ಅಂದರೆ ನೆಕ್ಸ್ಟ್ ವೀಕ್ ಇದೆ ಅಂತ ಹೇಳಿದ್ರೆ ಈ ವೀಕೆ ಲಾಸ್ಟ್ ಮಾಡಿಬಿಡ್ತೀವಿ ಶ್ರಾವಣದ ಪೂಜೆ ದೇವಸ್ಥಾನದಲ್ಲಿ. ಸೊ ನಮ್ಮ ಕಡೆ ಈ ರೀತಿ ಶ್ರಾವಣ ಮಾಡ್ತೀವಿ. ಯಾರ್ಯಾರು ಯಾವ್ಯಾವ ರೀತಿ ಮಾಡ್ತೀರಾ ಅಂತ ಸೊ ನನಗೂ ಕೂಡ ಶೇರ್ ಮಾಡಿ, ನಾನು ಕೂಡ ನೋಡ್ತೀನಿ. ಇನ್ನು ಊಟಕ್ಕೆ ಹೋಗೋ ಅಷ್ಟರಲ್ಲಂತೂ ಆಲ್ಮೋಸ್ಟ್ ಮಳೆ ಬರೋ ಹಂಗಾಗಿತ್ತು. ಬಟ್ ಏನಪ್ಪ ಮಾಡೋದು, ಬರುತ್ತೇನೋ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ತಿನ್ನುವಾಗ ಬರಲಿಲ್ಲ. ಬಟ್ ಪಾಪ ತುಂಬ ಜನ ಊಟ ಮಾಡೋ ಅಷ್ಟರಲ್ಲಿ ಮಳೆ ಬಂದುಬಿಡ್ತು. ಸೊ ಹೆಂಗಾಯಿತು ಅಂತ ಅಂದ್ಕೊಂಡ್ವಿ. ಬಟ್ ನಿಂತೋಯ್ತು ದೇವ್ರ ದಯೆಯಿಂದ. ಸೊ ಒಟ್ಟಿಗೆ ನಮ್ಮ ಫ್ಯಾಮಿಲಿ ಎಲ್ಲ ನಾವು ಒಟ್ಟಿಗೆ ಕೂತು ಊಟ ಮಾಡ್ಕೊತಾ ಇದ್ದೀವಿ. ಇನ್ನು ಋತ್ವಿಕ್ ಅಳ್ತಿರೋದ್ರಿಂದ ಆ್ಯಕ್ಚುಲಿ ನಿತಿನ್ ಆಟ ಆಡಿಸ್ತಾ ಇದ್ದ ಟೇಬಲ್ ಮೇಲೆಲ್ಲ ನಡೆಸ್ಕೊಂಡು. ಇನ್ನು ಅವನ್ನ ನಿತಿನ್ನೇ ತಗೊಂಡು ಹೋದ ನಾವು ಊಟ ಮಾಡೋಣ ಅಂಥೇಳಿ. ಫೈನಲಿ ನಾವೆಲ್ಲರೂ ಊಟ ಮುಗಿಸ್ಕೊಳೋಕೆ ಮುಂಚೆನೇ ಸೊ ನೋಡಿದ್ರಲ್ಲ ಈ ಥರ ಮತ್ತೆ ಗೋವಿಂದ ಅಂತ ಕೂಗ್ತಾರೆ. ಸೊ ನೋಡಿದ್ರಲ್ಲ ಗೋವಿಂದ ಅಂತ ಕೂಗಿದ್ಮೇಲೆ ಇನ್ನು ನಾವು ಕೂಡ ಊಟ ಸ್ಟಾರ್ಟ್ ಮಾಡ್ಕೊಂಡ್ವಿ. ಇನ್ನು ಊಟ ಎಲ್ಲ ಮುಗಿಸಿ ಮನೆಗೆ ಬರೋ ಅಷ್ಟರಲ್ಲಿ 12:30 ಆಗಿತ್ತು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.